ಏ ಸುರೇಶ, ಆ 5 ವರ್ಷದ ಹಿಂದೆ ಕಾಲ್ ಮಾಡಿದ್ದೆ. ಮತ್ತೆ ಮಧ್ಯಾಹ್ನ ಮಾಡಿದ್ದೆ ಗ್ಯಾಸ್ಟ್ರಿಕ್ ಇದರಿಂದ. ಬಟ್ ಇವತ್ತು ನಂಗೆ ಖುಷಿ ಆಯ್ತು. ಈ ಮಂತ್ ನಂದು ಎಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗತ್ತೆ. ಸೊ ತುಂಬಾ ಖುಷಿ ಆಯ್ತು. ಮೊನ್ನೆ ತುಂಬಾ ವಿಡಿಯೋಗಳನ್ನ ನನ್ಗೆ ಯಾಕಂದ್ರೆ ಡಿಸ್ಟರ್ಬ್ ಮಾಡಬಾರ್ದು ಸುಮ್ನೆ ಒಬ್ಬ ವ್ಯಕ್ತಿಗೆ. ಪಾಪ ಎಷ್ಟ್ ಜನ ಕಾಲ್ ಮಾಡ್ತಾರೋ, ಆದ್ರೂನು ತಡ್ಕೊಳಕ್ ಆಗ್ಲಿಲ್ಲ. ಬಟ್ ನಿಮ್ಗೆ ಕಾಲ್ ಮಾಡೋಣ ಅನಿಸ್ತು. ಎಷ್ಟಿತ್ತು ಸಾಲ? ನಂಗೆ 5.5 ಲಕ್ಷ ಇತ್ತು ಇವತ್ ತಗೊಂಡಿದ್ದೆ. ಇವಾಗ ಅದಕ್ಕೆ ತೀರ್ದ ಒಂದು ಮೇಲೆ ಇವತ್ ರಾತ್ರಿ ಹೆಂಗ್ ನಿದ್ದೆ ಬರುತ್ತೆ ಗೊತ್ತಾ ನಿಂಗೆ? ಹಾ, ಅವ್ರ ಹತ್ರ. ಓಕೆ. ಎಸ್. ಇನ್ ಮತ್ತೆ ಸಾಲ ಮಾಡ್ತೀಯ ನೀನು? ಇಲ್ಲ, ಮಾಡಲ್ಲ. ಅವ್ರ ಹತ್ರ ಮಾಡಲ್ಲ 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 ಇವಾಗ ಮಾಡಲ್ಲ ನೆಕ್ಸ್ಟ್ ಅವ್ರ. ಟಾರ್ಗೆಟ್ ಏನ್ ಹೇಳು ನಿಂದು? ನೆಕ್ಸ್ಟ್ ಟಾರ್ಗೆಟ್ ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ನಾನ್ ಸಾಲ ಮಾಡಲ್ಲ ಇನ್ಮೇಲೆ. ನಮ್ಮಪ್ಪ ಜಾಗ ತಗೋಬೇಕಂದ್ರು, ನಾನ್ ಬೇಡ, ಈಗ ಸಾಲ ಇದೆ, ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ದೆ ಮೊನ್ನೆ. ರೀಸೆಂಟ್ 3 months 4 months ಬ್ಯಾಕ್. ನೆಕ್ಸ್ಟ್ ಟಾರ್ಗೆಟ್ ನಿನ್ನ ಆರೋಗ್ಯ. ಓಕೆ, ಅವ್ರ ಹತ್ರ. ಓಕೆ. ನಿನ್ಗೆ ಏನೇನು ಹೆಲ್ತ್ ಇಶ್ಯೂಸ್ ಇದೆ ಹೇಳು? ನನಗೆ ಗ್ಯಾಸ್ಟ್ರಿಕ್ ಇದೆ ಅವ್ರ ಹತ್ರ. ಮತ್ತೆ ನನಗೆ ಮೆಂಟಲ್ ಸ್ಟ್ರೆಸ್ ಆಗ್ಬಿಡುತ್ತೆ ನನಗೆ. ಮತ್ತೆ ನಾನು ಸಂಗೀತ ನಿಮ್ಗೆ ಹಾಡಿದ್ದೆ. ನಾನು ನಿಮ್ ಯೂಟ್ಯೂಬ್ ನಿಮ್ ಕಾಲ್ ಮಾಡಿದಾಗ ನಾನು ಹಾಡಿದ್ದೆ. ಮತ್ತೆ ಕೊಳಲು ಕೂಡ ನಾನು ಕಂಟಿನ್ಯೂ ಆಗ್ತಿಲ್ಲ. ಬಟ್ ಯಾವ ಕೆಲಸನೂ ಕಂಟಿನ್ಯೂ ಆಗ್ತಿಲ್ಲ ನಂದು. ನಿನ್ ವಯಸ್ಸು ಎಷ್ಟು? ಓದೋದ್ರಲ್ಲಿ ಇರ್ಬೋದು. 38 ಅವ್ರ ಹತ್ರ. ಮದ್ವೆ? 38. ಮದುವೆ ಆಗಿದೆ. ಅದೊಂದ್ ಕೇಳ್ಬೇಕಿತ್ತು ನಿಮ್ಗೆ. ಈಗ ವೈಫು 9 ತಿಂಗಳು ನಡೀತಾ ಇದೆ ಈಗ. ಹ್ಮ್. 8 ಮುಗಿದು ಈಗ ಇನ್ನು 9ರಾಗ ಬಿದ್ದಿಲ್ಲ ಅವ್ರ ಹತ್ರ. ಬಟ್ ಇವಾಗ ಪೇನ್ ಅಂತ ಇದ್ದಾರೆ. ಸೊ ಹ್ಮ್. ಅದಕ್ಕೆ ಅದೊಂದು ಕಾರಣ ಕೂಡ ಇತ್ತು ನಿಮ್ಗೆ ಪೈನ್ ಕಾಲ್. ಇರುತ್ತೆ, 15 ದಿವಸ ಮುಂಚಿನಿಂದ ಬರುತ್ತೆ, 1 ತಿಂಗಳು ಮುಂಚೆ. ಬಟ್ ಈಗ ಅವರು ಅಡ್ಮಿಟ್ ಮಾಡಿದೀವಿ ಅವ್ರ ಹತ್ರ. ಅದು ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ. ಅದು ಪ್ರೈವೇಟ್ ಹಾಸ್ಪಿಟಲ್ ಹಾವೇರಿನಲ್ಲಿ, PM ಹೆಗ್ಗೇರಿ ಅಂತ. ಅವರು ಇಲ್ಲ, ಡೆಲಿವರಿ ಇದು ಪೇನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಭಯ ಆಯ್ತು. ಸೊ ದಯವಿಟ್ಟು ಏನಾದ್ರೂ ನೀವು ಇಲ್ಲ, ಧೈರ್ಯ ಕೊಟ್ರೆ ಪೇನ್ ಬರೋ ಇಂಜೆಕ್ಷನ್ ಕೊಡಬಾರ್ದು ಅಂತ ಹೇಳು. ಓಕೆ, ರೈಟ್. ಈ 8ರಲ್ಲಿ ಆದ್ರೂ ಏನ್ ತೊಂದ್ರೆ ಇಲ್ವಾ? 8 ಇಲ್ಲ, ಆಗ್ಬಾರ್ದು. ಅವ್ರಿಗೆ ಹೇಳು, ಓಕೆ. ಡೆಲಿವರಿಗೆ ಇಲ್ಲೇ ಬರ್ತೀವಿ ನಾವು, ಓಕೆ. ಸುಮ್ನೆ ಅಬ್ಸರ್ವ್ ಮಾಡಿ ಅಷ್ಟೇ. ಓಕೆ. ಒಂದ್ ವೇಳೆ ನಾರ್ಮಲ್ ಆದ್ರೆ ಮಾಡಿ, ಸಿಸೇರಿಯನ್ ಮಾತ್ರ ಬೇಡ. ಎಸ್. ಓಕೆ. ಯಾವುದೇ ನೋವು ಬರುವ ಇಂಜೆಕ್ಷನ್ ಕೊಡಬಾರ್ದು ಅಂತ ಹೇಳು. ಓಕೆ. ಓಕೆ ಅವ್ರ ಹತ್ರ ಇವಾಗ ಹೋಗ್ತಾ ಇದ್ದೀನಿ. ರಾತ್ರಿ ಈಗ ಫೋನ್ ಮಾಡಿದ್ರು, ಅದಕ್ಕೆ ಮತ್ತೆ ಸ್ವಲ್ಪ ಅವ್ರ ಹತ್ರ ಹೇಳಿ. ಇನ್ನು ಸಾಲ ಮುಕ್ತ ಆಗ್ತಾ ಇದೆಯಾ ಅಂದ್ರೆ ಯಾರೋ ದೇವ ಮಗುನೇ ಹುಟ್ಟಿ ಬರ್ತಾ ಇದೆ. ಓಕೆ ಅವ್ರ ಹತ್ರ. ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರೀತಿಯಿಂದ ಸ್ವೀಕರಿಸು. ಓಕೆ ಅವ್ರ ಹತ್ರ. ಚೆನ್ನಾಗ್ ಸಾಕು, ಎಲ್ಲಾ ವಿದ್ಯೆಗಳನ್ನು ಕಲಿಸು. ಹಾ. ಈ ಸ್ಕೂಲ್ಗಳಲ್ಲಿ ಓದ ಆಡ್ಬೇಡ ಓಡ್ಬೇಡ ಅಂತ ಹೇಳಿ ಹಿಂಸೆ ಹಾ. ಮಾಡ್ಬೇಡ. ಹಾ. ಹಾ. ಮತ್ತೆ ಓಕೆ. ಮಕ್ಕಳನ್ನ ತಲೆ ಮೇಲೂ ಕುಡಿಸ್ಕೋಬೇಡ, ಓಕೆ. ಕಾಲ್ ಕೆಳಗೂ ತುಡಿಬೇಡ. ಓಕೆ ಅವ್ರ ಹತ್ರ. ತೊಡೆ ಮೇಲೆ ಕುಡಿಸ್ಕೊಂಡು ಓಕೆ. ಮಗುಗೆ ವಿದ್ಯೆ ಹೇಳ್ಕೊಡು. ಓಕೆ. ಹೊಗಳ್ಬೇಡ, ತೆಗಳ್ಬೇಡ. ಅವ್ರ ಹತ್ರ. ಓಕೆ. ಚೆನ್ನಾಗಿ ಬದುಕು. ಓಕೆ. ಆ, ಮತ್ತೆ ಏನು, ಹಾ. ಎಷ್ಟು ವೇಟ್ ಇದೆಯಾ 2 kg ಇದೆ ಅಂತೆ ಅವ್ರ ಹತ್ರ. ಅದಕ್ಕೆ ನೀನು? ಅವ್ರ ಹತ್ರ ನಾನು 50 kg ಇದ್ದೀನಿ ಅವ್ರ ಹತ್ರ. 49 50. ಯಾಕೋ ಅಷ್ಟು ಕಡಿಮೆ? ವೈಫು? ವೈಫು ಅಷ್ಟೇ ಇದಾರೆ ಅವ್ರ ಹತ್ರ. ಮತ್ತೆ ಏನ್ ತಪ್ಪಿಲ್ಲ 2 kg ಇದ್ರೆ. ಹಾ. 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 ಪಾಪು. ಅವ್ರ ಹತ್ರ. ಅದಕ್ಕೆ ಈಗ ಇವತ್ತಿಂದ 8. ನೀನು ಅವ್ರ ಹತ್ರ. ನಿನ್ನ ಮಡದಿ ಓಕೆ. ಇಬ್ರು ಬೆಳಗ್ಗೆ 12 ಹಾ. ಗಂಟೆವರೆಗೂ ಹಣ್ಣಲ್ಲದೆ ಬೇರೆ ತಿನ್ಬಾರ್ದು. 500 ಗ್ರಾಮ್ ಹಣ್ಣು ತಿನ್ಬೇಕು, ಅರ್ಧ kg ಒಬ್ಬೊಬ್ರು. ಸಾಯಂಕಾಲನು ರಾತ್ರಿನೂ ತಿನ್ಬೋದು ಅವ್ರ ಹತ್ರ? ಇಲ್ಲ, ಓನ್ಲಿ ಬೆಳಗ್ಗೆ 12 ಗಂಟೆ ಆದ್ಮೇಲೆ ಹಣ್ಣು ಮುಟ್ಬಾರ್ದು. ಓಕೆ ಅವ್ರ ಹತ್ರ. ಓಕೆ. ಬೆಳಗ್ಗೆ ಇಬ್ಬರು ಅರ್ಧ kg ಹಣ್ಣು ತಿನ್ನಿ. ಅನೇಕ Okay. ಹಣ್ಣು ವೆರೈಟಿ ತರಿಸ್ಕೋ. ಓಕೆ. ಇದು ಸ್ಟ್ರಿಕ್ಟ್ಲಿ ಫಾಲೋ ಮಾಡು. ನಿನ್ಗೆ ಅಸಿಡಿಟಿನೂ ಓಡೋಗುತ್ತೆ, ಬರೋ Okay. ರೋಗನೂ ಬರಲ್ಲ, ನಾರ್ಮಲ್ Okay. ಡೆಲಿವರಿ ಕೂಡ ಆಗುತ್ತೆ ಅವ್ರಿಗೆ. ಸರಿ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಇಬ್ರು 250 ಗ್ರಾಮ್ ಸಲಾಡ್ ತಿಂದು ಓಕೆ. ಊಟ ಮಾಡ್ಬೇಕು. ಓಕೆ. ರಾತ್ರಿನೂ ಅಷ್ಟೇ. ಓಕೆ. ರಾತ್ರಿ ಅಂದ್ರೆ 7 ಗಂಟೆಗೆ ಮುಗಿಸ್ಬಿಡಿ ಊಟ. ಓಕೆ. 250 ಗ್ರಾಮ್ ಸಲಾಡ್ ತಿಂದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಓಕೆ. ಇದನ್ನ ಫಾಲೋ ಮಾಡಿ. ಓಕೆ. ನಿಮ್ಮ ಅಪ್ಪನಿಗೆ ಹೇಳು, ನೀನ್ ಬಯಸಿದಕ್ಕಿಂತ ಜಾಸ್ತಿ ಆಸ್ತಿ ತಗೋತೀನಿ ಅಂತ. ಓಕೆ. ಎತ್ತರಕ್ಕೆ ಬೆಳೆದಿರೋ ರಿಯಲ್ ಎಸ್ಟೇಟ್ ಕೆಳಗೆ ಬಿದ್ದೋಗುತ್ತೆ. ಎಸ್. ಕೆಟ್ಟ ಹೆಣ ಕೊಚ್ಕೊಂಡು ಹೋಗುತ್ತೆ. ಎಸ್. ಕೊಂಡವರೆಲ್ಲ ಮಾರಲೇಬೇಕು. ನಿನ್ ಟೈಮ್ ಬರುತ್ತೆ. ಇವಾಗ ಹಾಸ್ಪಿಟಲ್ ಅಲ್ಲಿ ಇಮಿಡಿಯೇಟ್ಲಿ ಫೋನ್ ಮಾಡಿ, ನನಗೆ ನೋವು ಕೊಡೋ ಇಂಜೆಕ್ಷನ್ ಕೊಡಬಾರ್ದು, ಓಕೆ. ನೀವು ಬಯಸಿದಾಗ ನಿಮ್ಮ ಹಾಸ್ಪಿಟಲ್ಗೆ ನಾವು ಬರ್ತೀವಿ, ಓಕೆ. ನಾರ್ಮಲ್ ಆಗ್ಲಿ, ಹೊಟ್ಟೆಲ್ ಚೆನ್ನಾಗಿ ಇರ್ಲಿ ಅಂತ. ಯೂಶಲಿ Okay. ನಿನ್ ಮಗು ಕಡಿಮೆನೆ ಇರುತ್ತೆ ಹೊಟ್ಟೆಲಿ, ಆದಷ್ಟು ಬೇಗ ಬಂದ್ಬಿಡುತ್ತದು.
ಹೌದಾ ಅವ್ರ ಹತ್ರ? ಬಟ್ ಎಂಟು ಮುಗಿದಿದೆ, ಜಸ್ಟ್ 9 ಸ್ಟಾರ್ಟ್ ಆಗಿದೆ ಅವ್ರ ಹತ್ರ ಈಗ. ಹಾ 93 ಹ್ಮ್ ಆಗ್ಲಿ, ಆಗ್ಲಿ ಅಲ್ವಾ? ಓಕೆ ಇನ್ನು ರೈಟ್. 10 ದಿನ ಆದ್ರೂ ಪರವಾಗಿಲ್ಲ. ಓಕೆ, ಬಟ್ ಇವತ್ ನ- ಅದು ಡೆಲಿವರಿ ಪೇನ್ ಬಂದಿದೆ ಅಂತ ಹೇಳಿದ್ರು ಮನೆಯಿಂದ. ಪಾಪ ಅವ್ರು ಯಾಕೋ ಅಂದ್ರೆ 8 ತಿಂಗಳು ಜಸ್ಟ್ ಈಗ 9 ಸ್ಟಾರ್ಟ್ ಆಗಿದೆಯಲ್ಲ ಅವ್ರ ಹತ್ರ, ಅವ್ರಿಗೆ ಅಳ್ತಾ ಇದ್ರು ಮನೇಲಿ ನಮ್ಮ ವೈಫ್. ಏನಿಲ್ಲ, ನಾರ್ಮಲ್ ಆಗೋ ತರ ನೋಡಷ್ಟೇ. ಅಷ್ಟೇ, ಹಾ ಅವ್ರ ಹತ್ರ. ಓಕೆ ರೈಟ್. ಡನ್ 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 ಡನ್. ತುಂಬಾ ಖುಷಿ ಆಯ್ತು ಅವ್ರ ಹತ್ರ, ನಿಜವಾಗ್ಲೂ ಹೇಳ್ತೀನಿ. ಬಟ್ ನೀವು ದೇವ್ರು ಅವ್ರ ಹತ್ರ, ಹೇಳ್ತೀನಿ. ಇಲ್ಲ, ನಿಮ್ಮ ಅಪ್ಪ ದೇವ್ರು ಸುವರ್. ನೀನು ಇಲ್ಲ ಆ ಇಲ್ಲ. ನೀನು ಮಗು ಆಗಿ ಒಂದು ಆಯ್ತು 1 ವರ್ಷ ಆದ್ಮೇಲೆ ಓಕೆ ನಿಮ್ ಮನೆ ದೇವ್ರಿಗೆ ಹೋಗ್ಬಿಟ್ಟು ಓಕೆ ಆ ಧರ್ಮ ದರ್ಶನ ಮಾಡ್ಬೇಕು, ಓಕೆ. ಎಸ್. ಕ್ಯೂ ಅಲ್ಲಿ ನಿಂತ್ಕೊಂಡು. ಓಕೆ ಹಂಗ್ ಮಾಡು, ಧನ್ಯವಾದ ಓಕೆ ಹೇಳು, ಓಕೆ. ಚೆನ್ನಾಗಾಗ್ತೀಯ, ಕೋಟ್ಯಾಧಿಪತಿ ಆಗ್ತೀಯ ಹೋಗ್ ನೀನು. ನಿಮ್ಮ ಹಾರೈಕೆ ಮತ್ತೆ ಪ್ರಕೃತಿಗೆ ನಾವು ಮಾಡೋದು ತುಂಬಾ ಇದೆ. ಯಾವ ಊರು ಮತ್ತೆ ನಿಂದು? ನಂದು ಹಾನಗಲ್ ಹತ್ರ ಹೇರೂರ್ ಅಂತ. ಓಕೆ, ಹೋಗಿ ಬದುಕೋಗಿ.